ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅರ್ಟಿಕೇರಿಯಾ ಬಗ್ಗೆ. ಇದಕ್ಕೆ ನೀವು ಅರ್ಟಿಕೇರಿಯಲ್ ರ್ಯಾಷಸ್ ಅಂತಾನು ಅನ್ಬೋದು, ಇಲ್ಲ ಹೈವ್ಸ್ ಅಂತಾನು ಇದಕ್ಕೆ ಕರೀತಾರೆ. ಮೂರು ಒಂದೇ. ಅರ್ಟಿಕೇರಿಯಾ ಅಂದ್ರೆ ಏನು, ಇದು ಎದಕ್ಕೆ ಆಗ್ತೈತಿ, ಇದು ನಿಮ್ಗೆ ಆಗೈತಂದ್ರೆ ಇದ್ರ ನಿಮ್ಗೆ ಏನೇನು ಲಕ್ಷಣ ಇರ್ತಾವು. ನೀವು ಡಾಕ್ಟರ್ ಕಡೆ ಹೋದ್ರೆ ಡಾಕ್ಟರ್ ನಿಮ್ಗೆ ಯಾವ್ಯಾವ ಟೆಸ್ಟ್ ಈ ಕಂಡೀಷನ್ನ ಮಾಡ್ಲಿಕ್ಕೆ ಹೇಳ್ತಾರೆ. ಮತ್ತು ಇದರದು ಅಲೋಪತಿಕ್ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಏನು, ಮತ್ತು ಇದರ ಪಥ್ಯ ಏನು ಮಾಡ್ಬೇಕು ಅನ್ನೋದು ಇರ್ತೈತಿ. ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನಕ ಮಿಸ್ ಮಾಡ್ದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆನ ಶುರು ಮಾಡೋಣ. ಅರ್ಟಿಕೇರಿಯಾ ಅಂದ್ರೆ ನೋಡ್ರಿ, ನಿಮ್ಮ ಮೈಗೆ ಏನ ಆಗ್ಲಾರ್ದು ನೀವೇನ್ರ ಊಟ ಮಾಡಿರಂದ್ರ, ಇಲ್ಲ ಏನರ ಮೈಗೆ ಏನರ ಹಚ್ಕೊಂಡಿರಂದ್ರ, ಏನ ಕೆಮಿಕಲ್ ಗ್ಯಾಸಸ್ ಇನ್ಹೇಲ್ ಮಾಡಿರಂದ್ರ, ಅಲರ್ಜಿಕ್ ರಿಯಾಕ್ಷನ್ ಸಂಬಂಧ ನಿಮ್ಮ ತ್ವಚದ ಮೇಲೆ ದಾದ್ರ ಆಗಿಬಿಡ್ತಾವ. ಅಲ್ಲಿ ಸಣ್ಣ ಸಣ್ಣ ಬಾವು ಬಂದಂಗೆ ಆಗಿಬಿಡ್ತಾವ್ರಿ. ಗಾಯ ಇರ್ತಾರ, ಬಾವು ಬರ್ತಾವ. ಅದು ಸ್ವಲ್ಪ ಬಾವು ಬಂದ್ಬಿಡ್ತೈತಿ, ಅಲ್ಲಿ ನಿಮ್ಗೆ ಕೆರ್ತ ಆಗುತ್ತೆ. ಅದಕ್ಕೆ ಅರ್ಟಿಕೇರಿಯಲ್ ರ್ಯಾಷಸ್ ಅಂತಾರೆ. ಆಗ್ಲಿಕ್ಕೆ ಪ್ರಮುಖ ಕಾರಣಗಳು ಏನು ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ಒಂದೇದ್ ನೋಡ್ರಿ, ಇಂಜೆಕ್ಷನ್. ಅಂದ್ರೆ ನೀವು ಬಾಯಿ ಮೂಲಕ ಏನರ ಸೇವನೆ ಮಾಡಿನಂದ್ರ, ಅದು ನೀವು ವೆಜಿಟೇರಿಯನ್ ಆಗಿರ್ರಿ, ನಾನ್ ವೆಜ್ ಆಗಿರ್ರಿ, ಏನರ ತರಕಾರಿ ತಿನ್ಬೋದು, ಇಲ್ಲ ನೀವು ಚಿಕನ್, ಮಟನ್, ಫಿಶ್ ಏನರ ತಿಂದಿರಂದ್ರ, ಅದು ನಿಮ್ಗೆ ಮೈಗೆ ಆಗ್ಲಾರ್ದು ವಸ್ತು ನೀವು ಏನರ ತಿಂದಿರಂದ್ರ ಅದರ ಸಂಬಂಧ ನಿಮ್ ತ್ವಚದ ಮೇಲೆ ರ್ಯಾಷಸ್ ಆಗ್ತಾವ್ರಿ. ಇಲ್ಲ ನೀವೇನ್ರ ಗುಳಿಗೆ ಔಷಧಿ ಏನರ ತಗೊಂಡಿರಿ, ಅದು ನಿಮ್ಗೆ ಬಾಯಿ ಮೂಲಕ ತಗೊಂಡಿರಿ, ಅದು ನಿಮ್ಗೆ ಏನರ ಆಗ್ತಾ ಇಲ್ಲ ಅಂದ್ರೆ ನಿಮ್ ತ್ವಚದ ಮೇಲೆ ರ್ಯಾಷಸ್ ಆಗ್ತಾವ. ಅದಕ್ಕೆ ಅರ್ಟಿಕೇರಿಯಲ್ ರ್ಯಾಷಸ್ ಅಂತಾರ. ಇಲ್ಲ ಎರಡನೇದ್ದು ಇನ್ಹೇಲೇಷನ್. ನೀವು ಮೂಗಿನ ಮೂಲಕ ಏನರ ಇನ್ಹೇಲ್ ಮಾಡಿರಿ, ಕೆಮಿಕಲ್ ಗ್ಯಾಸಸ್ ಆಗಿದ್ರು, ಹಾರ್ಮ್ಫುಲ್ ಗ್ಯಾಸಸ್ ಆಗಿರ್ಬೋದು, ಇಲ್ಲ ನೀವು ಧೂಮದಾಗ ಹೋದ್ರ ಅಲ್ಲಿ ಏನರ ನಿಮ್ ಡಸ್ಟ್ ಇನ್ಹೇಲ್ ಮಾಡಿರಿ, ಅದರ ಸಂಬಂಧ ನಿಮ್ಗೆ ನೆಗಡಿ, ಕೆಮ್ಮು, ಅದ್ರ ಜೊತೆಗೆ ತ್ವಚದ ಮೇಲೆ ರ್ಯಾಷಸ್ ಆಗ್ತಾವ. ಅದಕ್ಕೂ ಅರ್ಟಿಕೇರಿಯಲ್ ರ್ಯಾಷಸ್ ಅಂತ ಕರೀತಾರ. ಮೂರನೇದು ಡೈರೆಕ್ಟ್ ನಿಮ್ ಸ್ಕಿನ್ ಕಾಂಟ್ಯಾಕ್ಟಿಗೆ ಏನರ ಬರಾಕ್ ಕುಂತೈತಿ, ಅದು ನಿಮ್ಗೆ ಎಲರ್ಜಿಕ್ ಐತಂದ್ರೆ ಅದ್ರ ಸಂಬಂಧ ಆಗ್ಬಹುದು. ಏನಪ್ಪಾ, ನಮ್ ಸ್ಕಿನ್ನಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಏನಿರ್ತಾವ್ರಿ, ನಾವು ಹಾಕೊಳ್ಳೋ ಬಟ್ಟೆ, ಪ್ಯಾಂಟ್ ಶರ್ಟ್ ಆಗಿರ್ಬೋದು, ಇಲ್ಲ ನಾವು ಇನ್ನರ್ ಗಾರ್ಮೆಂಟ್ಸ್ ಏನ್ ಹಾಕೊಂತೀವಿ, ಚಡ್ಡಿ ಬನಿಯನ್ ಆಗಿರ್ಬೋದು, ಇಲ್ಲ ನಾವು ಎಸೆಸರೀಸ್, ವಾಚ್, ನೆಕ್ಲೆಸ್ಸು, ಇಂಥವು ಚೈನ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಇಂಥವು ಏನಾರ ಹಾಕೊಂತೀವಿ ನೋಡ್ರಿ, ಅವು ನಮ್ಮ ತ್ವಚಕ್ಕೆ ಆಗಿ ಬರಂಗಿಲ್ಲ ಅಂದ್ರ ಅಲ್ಲಿ ರ್ಯಾಷಸ್ ಉತ್ಪನ್ನ ಆಗ್ಬೋದು. ಇಲ್ಲ ಅಂದ್ರ ನಾವು ಹೊಸ ಏನರ ಕ್ರೀಮ್ ಟ್ರೈ ಮಾಡಕ್ ಕುಂತೀವಿ, ಲೋಷನ್, ಸಬ್ಕಾರ ಏನರ ಟ್ರೈ ಮಾಡಕ್ ಕುಂತೀವಿ ತ್ವಚಕ್ಕ, ಇಲ್ಲ ಡಿಯೋಡ್ರೆಂಟ್ಸು, ಇಲ್ಲ ನಿಮ್ಗೆ ಏನರ ಹುಳ ಗಿಳ ಕಡ್ದೈತಂದ್ರ ತ್ವಚಕ್ಕಲ್ರಿ ಆಗೋದು ಡೈರೆಕ್ಟ್ ಸ್ಕಿನ್ ಕಾಂಟ್ಯಾಕ್ಟ್ಗೆ, ಅದ್ರ ಸಂಬಂಧ ಏನರ ನಿಮ್ಗೆ ರ್ಯಾಷಸ್ ಉತ್ಪನ್ನ ಆದ್ರ ಅದಕ್ಕೆ ಅರ್ಟಿಕೇರಿಯಲ್ ರ್ಯಾಷಸ್ ಅಂತಾರ್ರಿ. ಈಗ ಮಾತಾಡೋದ್ರ ಲಕ್ಷಣ ಏನಿರ್ತಾವ ನೋಡ್ರಿ. ಮೊದ್ಲು ನಿಮ್ಗೆ ಯಾವ ಪಾರ್ಟ್ನ್ಯಾಗ, ಅದು ಕೆಲವೊಂದ್ಸತೆ ಒಂದ ಪಾರ್ಟ್ನ್ಯಾಗ ಆಗ್ತೈತ್ರಿ, ಕೈಗೆ, ಕಾಲಿಗೆ, ಫೇಸಿಗೆ. ಸೊ ಅಲ್ಲಿ ಏನರ ಆತಂದ್ರ ಅಲ್ಲಿ ಸಣ್ಣ ರೌಂಡ್ ಶೇಪ್, ಇರ್ರೆಗ್ಯುಲರ್ ಶೇಪ್ನ್ಯಾಗ ಸ್ವೆಲ್ಲಿಂಗ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ, ಕೆಂಪಗಾಗ್ತಾವ, ಬಹಳ ವಿಪರೀತ ಕೆರೆತ ಚಾಲು ಆಗ್ಬಿಡ್ತೈತಿ, ಒಟ್ಟ ಕಂಟ್ರೋಲ್ ಆಗಂಗಿಲ್ಲ. ಆ ನಮ್ಮನೆ ವಿಪರೀತ ಕೆರೆತ ಚಾಲು ಆಗುತ್ತ. ಇದು ಒಂದ ಪಾರ್ಟ್ನಾಗ ಆಗೈತಂದ್ರ ನೀವು ಇದನ್ನ ಟ್ರೀಟ್ಮೆಂಟ್ ತಗೋಲಾರ್ದ ಇದ್ರಿ ಅಂದ್ರ ಇದು ಹೆಂಗೆ ಟೈಮ್ ಸ್ಪೆಂಡ್ ಆಗುತ್ತಾ, ಪೂರ್ತಿ ಮೈ ತುಂಬಾ ಹರಡಿ ಬಿಡ್ತೈತ್ರಿ. ಜಾಸ್ತಿ ಸಿವಿಯಾರಿಟಿ ಇರ್ತದ, ಇಮಿಡಿಯೇಟ್ಲಿ ಮೈ ತುಂಬಾ ಆಗ್ಲಿಕ್ಕೆ ಟೈಮ್ ತಗೊಳಂಗಿಲ್ರಿ, ಮೈ ತುಂಬಾ ಆಗ್ತೈತಿ. ನೀವು ಅಲ್ಲಿನ ಟ್ರೀಟ್ಮೆಂಟ್ ತಗೋಲಿಲ್ಲ, ಏನರ ಇಂಥ ಫಾರ್ಮಸಿನಾಗ ಮೆಡಿಸಿನ್ ತಗೊಂತ ಕುಂತ್ರಿ ಅಂದ್ರ ಇದು ಮತ್ತೆ ಸಿವಿಯರ್ ಆತಂದ್ರ ಕಣ್ಣು ಮೇಲೆ ಬಾವು ಬರ್ಬೋದು, ತುಟಿ ಮೇಲೆ ಬಾವು ಬರ್ಬೋದು, ಗಂಟ್ಲು ಒಳಗಡೆ ಬಾವು ಬರ್ಬೋದು. ಅದರಲ್ಲಿ ಗಂಟಲ ಒಳಗಡೆ ಏನರ ಬಾವು ಬಂತಂದ್ರೆ ನಿಮ್ಗೆ ಉಸಿರಾಡಕ್ ಕಷ್ಟ ಆಗುತ್ತಾ, ಮತ್ತು ಮುಂದೆ ನಿಮ್ಗೆ ಬಹಳ ಸಿವಿಯರ್ ಕಾಂಪ್ಲಿಕೇಶನ್ ಆಗ್ಬೋದು. ಅದಕ್ಕೆ ಈ ರೀತಿ ನಿಮ್ಗೆ ಏನರ ರಿಯಾಕ್ಷನ್ ಆಗಾಕುಂತ ಅಂದ್ರೆ ಇಮಿಡಿಯೇಟ್ಲಿ ಡಾಕ್ಟರ್ ಕಡೆ ಹೋಗ್ಬೇಕು, ಇದ್ರ ಟ್ರೀಟ್ಮೆಂಟ್ ಪಡ್ಕೋಬೇಕ್ರಿ. ಇಲ್ಲ ನೀವು ಬಿಟ್ರೆ ಅಂದ್ರೆ ಪ್ರಾಣಕ್ಕೆ ಕೂಡ ಕೆಲವೊಂದ್ಸತಿ ಅಪಾಯ ಆಗ್ಬೋದು. ಸೊ ಆ ಸ್ಟೇಜ್ ಮಟ್ಟ ಹೋಗಕ್ ಹೋಗ್ಬೇಡ್ರಿ, ಇಮಿಡಿಯೇಟ್ಲಿ ಡಾಕ್ಟರ್ ಕಡೆ ಹೋಗಿ ಅದನ್ನ ತೋರಿಸ್ಕೋರಿ. ಈಗ ಮಾತಾಡೋಣ, ನೀವು ಡಾಕ್ಟರ್ ಕಡೆ ಹೋದ್ರೆ ಡಾಕ್ಟರ್ಗೆ ಹೆಂಗ್ ಗೊತ್ತಾಗುತ್ತಾ ಇದು ಇದೇ ಆಗೈತೆ ಅಂತ ನೋಡ್ರಿ. ನೀವೇನಾರು ಮಾತಾಡೋ ಕಂಡೀಷನ್ ಆಗಿದ್ರೆ ಡಾಕ್ಟರ್ ನಿಮ್ದು ಹಿಸ್ಟ್ರಿ ತಗೊಂತಾರ, ಏನ್ ತಿಂದಿದ್ರಿ, ಏನ್ ಉಂಡಿದ್ರಿ, ಎಲ್ಲಿ ಕುಂತಿದ್ರಿ ಎಲ್ಲ ಕೇಳ್ತಾರ. ಅದ್ರಲ್ಲಿ ಅವ್ರಿಗೆ ಗೊತ್ತಾಗ್ಬಿಡ್ತೈತಿ. ಇಲ್ಲ ನಿಮ್ಮ ಅಟೆಂಡರ್ ಯಾರು ಇದ್ರೆ ಅವ್ರನ್ನ ಕೇಳ್ತಾರ, ಅದ್ರಲ್ಲಿ ಅವ್ರ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಇದನ್ನೇ ನೋಡ್ತಿರ್ತಾರ ಅವ್ರು ಡೈಲಿ ಪೇಷಂಟ್ಸ್, ಅವ್ರಿಗೆ ಗೊತ್ತಾಗ್ಬಿಡ್ತದೆ ಇದೇ ಆಗಿರ್ಬೋದು ಅಂತ. ಇಲ್ಲ ಡಾಕ್ಟರ್ ಸಿವಿಯರಿಟಿ ಕೆಲವೊಂದ್ಸತಿ ಚೆಕ್ ಮಾಡ್ಲಿಕ್ಕೆ ನಿಮ್ಗೆ ಬ್ಲಡ್ ಟೆಸ್ಟ್ ಬರೆದು ಕೊಡ್ಬೋದು. ಯಾವಪ್ಪ ಅಂದ್ರ CBC, CRP, AEC, ASL, ಇಲ್ಲ ಏನರ ಮೆಡಿಸಿನ್ ನುಂಗಿರಂತ ಅದ್ರ ಸಂಬಂಧ ನಿಮ್ಗೆ ರಿಯಾಕ್ಷನ್ ಆಗಿದೆ ಅಂದ್ರೆ ಯಾವ ನಿಮ್ಗೆ ಆಗಿ ಬರಂಗಿಲ್ಲ ಅನ್ನೋದಕ್ಕೆ ಡ್ರಗ್ ಅಲರ್ಜಿ ಪೆನಲ್ ಟೆಸ್ಟ್ ಮಾಡಿಸ್ಬೋದು. ಇಲ್ಲ ನೀವು ಊಟ ಉಂಡಿದ ಸಂಬಂಧ ನಿಮ್ಗೆ ಈ ತರ ರಿಯಾಕ್ಷನ್ ಆಗಿವಂದ್ರೆ ಫುಡ್ ಅಲರ್ಜಿ ಪ್ಯಾನಲ್ ಟೆಸ್ಟ್ ಮಾಡಿಸ್ತಾರೆ, ನೋಡ್ಲಿಕ್ಕೆ ಯಾವ್ಯಾವ ತಿನ್ನೋ ವಸ್ತು ನಿಮ್ಗೆ ಆಗಿ ಬರಂಗಿಲ್ಲ ಅಂತ.
ಸೊ ಇದನ್ನ ಮಾಡಿಸ್ತಾರೆ. ಈಗ ಇದ್ರ ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಬಗ್ಗೆ ಮಾತಾಡೋಣ. ನೋಡ್ರಿ, ಅಲೋಪತಿಕ್ದಾಗ ನಿಮ್ಗೆ ಬಹಳ ಸಿವಿಯರಿಟಿ ತೊಗೊಂಡು ನೀವು ಹೋಗಿರಂದ್ರೆ, ಈಗ ಏನ್ರ ನೀವು ಎಲ್ಲರ ಹೋಟೆಲ್ನಾಗ ಕುಂತಿರಪ್ಪ ತಿಂತಾನ ಒಬ್ರಿಗೆ ನೋಡಿರ್ಬೋದು ನೀವು ಕೆಲವೊಂದ್ಸತೆ ತುಂಬ ಬಾವು ಬರಲಿಕ್ಕೆ, ಇಲ್ಲ ಫಿಶ್ ಗಿಶ್ ಪ್ರಾನ್ಸ್ ತಿಂತಾರೆ ನೋಡ್ರಿ, ಸೀ ಫುಡ್ಸ್, ಅವ್ರಿಗೆ ಇಮಿಡಿಯೇಟ್ ರಿಯಾಕ್ಷನ್ಸ್ ಆಗಿಬಿಡ್ತೈತೆ ಅಂತಂದ್ರಾಗ ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ಡಾಕ್ಟರ್ ಅವ್ರಿಗೆ ಅಲ್ಲಿ ಸ್ಟೆರಾಯ್ಡಲ್ ಇಂಜೆಕ್ಷನ್ ಮಾಡ್ತಾರ್ರಿ, ಇಲ್ಲ ಮತ್ತೆ ಆಂಟಿ ಅಲರ್ಜಿಕ್ ಇಂಜೆಕ್ಷನ್ಸ್ ಮಾಡ್ತಾರೆ. ಅದ್ರಲ್ಲಿ ಅದು ಕಂಟ್ರೋಲ್ ಆಗುತ್ತೆ. ಅದಾದ್ಮೇಲೆ ನಿಮ್ಗೆ ಸ್ಟೆರಾಯ್ಡಲ್ ಟ್ಯಾಬ್ಲೆಟ್ಸ್ ಕೊಡ್ಲಾಗ್ತೈತಿ, ಆಂಟಿ ಹಿಸ್ಟಮೈನ್ ಟ್ಯಾಬ್ಲೆಟ್ಸ್, ಲೋಷನ್ಸ್ ಕೊಡ್ಲಾಗ್ತೈತಿ. ಅದರಲ್ಲಿ ಇದ್ರದ್ದು ಆರಾಮ ಆಗ್ತೈತ್ರಿ. ಈಗ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಬಗ್ಗೆ ಮಾತಾಡೋಣ. ನೋಡ್ರಿ, ಆಯುರ್ವೇದದಾಗ ಸಡನ್ ಆಗಿ ನಿಮ್ಗೆ ರಿಯಾಕ್ಷನ್ ಆಗೈತಿ ಮತ್ತು ಬಹಳ ಸಿವಿಯರಿಟಿ ಹೈ ಐತಂದ್ರ ಆಯುರ್ವೇದ ಇಮಿಡಿಯೇಟ್ಲಿ ಇದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಗಲ್ಲ. ಆದ್ರೆ ನಿಮ್ಗ ಇದು ರ್ಯಾಷಸ್ ಏನದ ನೋಡ್ರಿ, ಪದೇ ಪದೇ ಆಗ್ತಾ ಇದೆ. ಮಾಡರ್ನ್ ಮೆಡಿಸಿನ್, ಅಲೋಪತಿಕ್ ಮೆಡಿಸಿನ್ಸ್ ತೊಗೊಂಡ್ರು ನಿಮ್ಗೆ ಆರಾಮ ಆಗ್ತಾ ಇಲ್ಲ ಸಿವಿಯರಿಟಿ ಇದು ಬಹಳ ದಿನ ಆದ್ರೂ ನಿಮ್ಗೆ ಗುಣ ಆಗ್ತಾ ಇಲ್ಲ ಅಂದ್ರೆ ಇಂಥ ಕಂಡೀಷನ್ ನೀವು ಆಯುರ್ವೇದಿಕ್ ಮೆಡಿಸಿನ್ಸ್ ತೊಗೊಂಡ್ರೆ ನಿಮ್ಗೆ ಒಳ್ಳೆ ಬೆನಿಫಿಟ್ ಸಿಗ್ತೈತಿ. ನೋಡ್ರಿ, ನಾ ಯಾವ ಪೆಥಿ ಬಗ್ಗೆ ಪಾಸಿಟಿವ್ ನೆಗೆಟಿವ್ ಮಾತಾಡ್ತಾ ಇಲ್ಲ. ಯಾಕಂದ್ರೆ ಎಲ್ಲಾ ಪೆಥಿದು ಪಾಸಿಟಿವ್ ಇರ್ತಾವ, ನೆಗೆಟಿವ್ಸ್ ಇರ್ತಾವ. ನಮ್ಗೆ ಎಲ್ಲಾ ಬೇಕಾಗ್ತದ. ನಾವು ಬದುಕಬೇಕು, ಒಳ್ಳೆ ಲೈಫ್ ಲೀಡ್ ಮಾಡ್ಬೇಕಂದ್ರೆ ಎಲ್ಲಾ ಬೇಕಾಗ್ತದ. ನಿಮ್ಗೆ ಅಲ್ಲಿ ಆರಾಮಾಗ್ತಾ ಇಲ್ಲ ಅಂದ್ರೆ ಆಯುರ್ವೇದಿಕ್ ಮೆಡಿಸಿನ್ಸ್ ತಗೋಬಹುದು. ಅದು ಇಮಿಡಿಯೇಟ್ಲಿ ನಿಮ್ಗೆ ಬೇಕಂದ್ರೆ ಆಯುರ್ವೇದಿಕ್ ಮೆಡಿಸಿನ್ ರಿಲೀಫ್ ಇಲ್ಲ, ಮಾಡರ್ನೇ ನೀವು ಬಳಸ್ಬೇಕಾಗ್ತದ. ಸೊ ಇವೆಲ್ಲ ಇದಕ್ಕೆ ಟ್ರೀಟ್ಮೆಂಟ್ ಇರ್ತೈತೆ. ಆಯುರ್ವೇದ ನಿಮ್ಗೆ ಟ್ಯಾಬ್ಲೆಟ್ಸ್ ಕೊಡ್ತೀವಿ, ಗಾಢ, ಕಷಾಯ, ಮೆಡಿಕೇಟೆಡ್ ಆಯಿಲ್ಸ್ ಕೊಡ್ತೀವಿ, ಲೋಷನ್ಸ್ ಕೊಡ್ತೀವಿ, ಇಲ್ಲ ಪಂಚಕರ್ಮ ಟ್ರೀಟ್ಮೆಂಟ್ ಹೇಳ್ಕೊಡ್ತೀವಿ. ಅದನ್ನ ಪಂಚಕರ್ಮ ಟ್ರೀಟ್ಮೆಂಟ್ ಮಾಡ್ತಾರೆ, ಇಲ್ಲ ಪಥ್ಯ ಹೇಳ್ಕೊಡ್ತೀವಿ. ಅದ್ರಲ್ಲಿ ನಿಮ್ಗೆ ಇದು ಆರಾಮ ಆಗ್ತೈತ್ರಿ. ಸೊ ಇದು ಟ್ರೀಟ್ಮೆಂಟ್ ರೀ. ಮುಂದೆ ಮಾತಾಡೋಣ ಇದ್ರ ಪಥ್ಯ ನೋಡ್ರಿ, ಇದ್ರಾಗ ನಿಮ್ಗ ಎಲರ್ಜನ್ಸ್ ಏನದಾವ ಅದನ್ನ ನೀವು ಕಂಡು ಹಿಡಿಬೇಕು. ನಿಮ್ಗೆ ರಿಯಾಕ್ಷನ್ ಆಗೈತೆ ಅಂದ್ರೆ ಹಿಂದಿನ ದಿನ ನೀವೇನ್ ತಿಂದಿದ್ರಿ, ಏನ್ ಉಂಡಿದ್ರಿ, ಏನ್ ವಸ್ತು ಹಾಕೊಂಡಿದ್ರಿ, ಏನ್ ಡಿಯೋಡ್ರೆಂಟ್ಸ್ ಯೂಸ್ ಮಾಡ್ರಿ, ಕ್ರೀಮ್ ಯೂಸ್ ಮಾಡ್ರಿ, ಸೋಪ್ ಯೂಸ್ ಮಾಡ್ರಿ, ಅದನ್ನ ಕಂಡು ಹಿಡಿಬೇಕು. ಇಲ್ಲ ಇನ್ಸೆಕ್ಟ್ ಬೈಟ್ ಆಗೈತೆ ಅದನ್ನ ಕಂಡು ಹಿಡಿಬೇಕು. ನಿಮಗ್ ಗೊತ್ತಿದ್ರೆ ನೀವು ಗೊತ್ತು ಮಾಡ್ಕೋಬಹುದು. ಹೌದಪ್ಪ, ನಾ ರಾತ್ರಿ ಅದನ್ನ ತಿಂದಿದ್ದೆ, ಅದ್ರ ಸಂಬಂಧ ನನಗೆ ಇದಾಗೈತಿ, ಮುಂದೆ ಅದನ್ನ ಮುಟ್ಟಕ್ ಹೋಗ್ಬಾರ್ದು. ಇಲ್ಲ ಡಾಕ್ಟರ್ ನಿಮ್ಗೆ ಡ್ರಗ್ ಎಲರ್ಜಿ ಪ್ಯಾನಲ್ ಟೆಸ್ಟ್, ಫುಡ್ ಎಲರ್ಜಿ ಪ್ಯಾನಲ್ ಟೆಸ್ಟ್ ಮಾಡ್ಯಾರಂದ್ರ ಅವರೇ ಹೇಳ್ಬಿಡ್ತಾರ, ನೋಡ್ರಿ ನಿಮ್ಗೆ ಮೆಡಿಸಿನ್ ಸೂಟ್ ಆಗಂಗಿಲ್ಲ ತಗೊಳಕ್ ಹೋಗ್ಬೇಡ್ರಿ, ಈ ಆಹಾರ ನಿಮ್ಗೆ ಸೂಟ್ ಆಗಂಗಿಲ್ಲ ತಗೊಳಕ್ ಹೋಗ್ಬೇಡ್ರಿ ಮತ್ತೆ ಹೇಳ್ಬಿಡ್ತಾರ. ಸೊ ಅದನ್ನ ನೀವು ಮುಂದೆ ಕೂಡ ರಿಪೀಟ್ ಮಾಡ್ಲಾರ್ದಂಗೆ ನೋಡ್ಕೊಂಡು ಹೋಗ್ಬೇಕು. ನೀವು ಏನಾರ ಮತ್ತೆ ಮುಂದೆ ಅದೇ ರಿಪೀಟ್ ಮಾಡಿದ್ರೆ ಮತ್ತೆ ಆಗತ್ತೆ ರೀ. ಆಗಂಗಿಲ್ಲ ಅಂತ ಅಲ್ಲ, ಒಂದು ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ರೆ ಮುಗಿದು ಹೋಗ್ತಾನ. ಎಲರ್ಜಿಕ್ ಮತ್ತೆ ನಿಮ್ಗೆ ಎಲರ್ಜೆನ್ಸ್ ಕಾಂಟ್ಯಾಕ್ಟ್ನಾಗ ಬಂದ್ರಿ ಮತ್ತೆ ಅವು ಸಿಂಪ್ಟಮ್ಸ್ ಆಗ್ತಾವ. ಅದಕ್ಕೆ ಮುಂದೆ ಅವನ್ನೆಲ್ಲ ವಸ್ತು ನೀವು ಅವಾಯ್ಡ್ ಮಾಡಬೇಕು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಭಾಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ನೀವು ಒಳ್ಳೆ ಮೆಡಿಕಲ್ ಟಾಪಿಕ್ಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೈತೆ ನೋಡ್ರಿ, ಅದನ್ನ ಒತ್ತಿಕ್ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಾ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇದೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.